ಭಾರಿ ತಪ್ಪು ಕಣ್ರಿ ಇದು. ಯಾವ ಖಂಡಿಸ್ತೀರಿ ಏನು ಪುಕ್ಷಟೆ ಗ್ಯಾರಂಟಿ ಕೊಟ್ಬಿಟ್ಟು ನಾವು ದುಡ್ಡು ಕೊಟ್ಟು ಬಸ್ಸನ್ನು ನಿಂತ್ಕೊಳ್ಳೋಕ್ಕಾಗ್ತದ? ಇವರು ಪುಕ್ಷಟೆ ಗ್ಯಾರಂಟಿ ಕೊಡೋದು, ನಾವು ಗಂಡಸೋಡು ದುಡ್ಡು ಕೊಟ್ಬಿಟ್ಟು ಬಸ್ಸನ್ನು ನಿಂತ್ಕೊಳ್ಳೋಕ್ಕಾಗ್ತಿದ್ದೇನೆ ರೀ. ಇವ್ರದ್ದೇ ಆರ್ಭಟ ಜಾಸ್ತಿ. ನಾನು ನಿಮ್ಮ CM ಇದ್ದಾನಲ್ಲ ಹಿಂಗೆ ಆಡ್ತಾನೆ, ಅವನೊಬ್ಬ DK ಶಿವಕುಮಾರ್. ಇವ್ರ ಮನೆಗೆ ಕೊಡ್ತಾರೋ ಇವರು. ಈಗ ನಾವೇ ಹೋಗ್ಬೇಕಾದ್ರೆ ಎಷ್ಟು ತೊಂದರೆ ತಗೋತೀವಿ ಗೊತ್ತಾ. ಬಟ್ ನಾನು ಒಂದು ಹೇಳ್ತೀನಿ, ನಮಗೆ ಸೀನಿಯರ್ ಸಿಟಿಸನ್ ಇದಿದೆ, ಒಂದು 3 ರೋ ನಮಗಿರ್ತದೆ. ಪಾಪ ಹೆಣ್ಮಕ್ಳು ನಮ್ಮ ಸೀನಿಯರ್ ಮಂದಿ ಎದ್ದೇಳ್ತಾರೆ, ಅದು ನಾವು ಖುಷಿ ಪಡ್ತೀನಿ. ಕೆಲವರು ದುರಹಂಕಾರದಲ್ಲಿ ಮೆರೀತಾರೆ. ಹೌದು, ಜಾಸ್ತಿ ಆಗಿದೆ ಅಲ್ರಿ. ಇವತ್ತು ಆಗ್ತಿದಂತೆ. ಹಾಂ, ಏನು ಅಲ್ರಿ ಈ ಇವರಿಗೆ ಪುಕ್ಷಟೆ ಗ್ಯಾರಂಟಿಗೆ ಕೊಟ್ಟು ಬೇರೆ ಸರ್ ಒಂದು ಕೇಳ್ರಿ, ಒಂದು ಡೆವಲಪ್ಮೆಂಟ್ ವರ್ಕ್ ಇಲ್ವಲ್ರಿ. ಒಂದು ರೋಡ್ ಹಾಳು ಬಿದ್ದಿದೆ, ನಡೆಯೋಕ್ಕಾಗಲ್ಲ ನಾವು. ಯಾವ TV ಏನು ಸಜೆಸ್ಟ್ ಮಾಡೋದು? ಹಾಂ, ಜನನೇ ತೋರಿಸ್ತಾರೆ ನೆಕ್ಸ್ಟ್ ಉತ್ತರ. ಇವ್ರು ಏನೋ ತಿಳ್ಕೊಂಡವ್ರೆ, ನಾವು ಪುಕ್ಷಟೆ ಗ್ಯಾರಂಟಿ ಕೊಟ್ಟರೆ ನೆಕ್ಸ್ಟು ನಾವೇ ಬರ್ತೀವಿ ಅಂತ. ಇಟ್ಸ್ ಎ ಫ್ರಾಡ್, ಸುಳ್ಳು. ನಿಮ್ಮ ಸಿದ್ದರಾಮಯ್ಯ DK ಶಿವಕುಮಾರ್ ಸುಳ್ಳು. ಬೇಕಾದ್ರೆ ನಂದು ಫುಲ್ ಅಡ್ರೆಸ್ ಕೊಡ್ತೀನಿ ನಾನು ಯಾರು ಅಂತ. ಐ ಡೋಂಟ್ ಕೇರ್. ನಾವೆಲ್ಲ ರಾಜಕೀಯದಿಂದ ಬಂದಿರೋರೆ. ಇವ್ರು ಹಂಗೆ ಪುಕ್ಷಟೆ ಸುಳ್ಳು ಹೇಳ್ಕೊಂಡು ಓಟ್ ತಗೊಳ್ಳೋದಲ್ಲ. ನಾವು ಇವತ್ತು ಹೆಣ್ಮಕ್ಳಿಗೆ ಗೌರವ ಕೊಡ್ತೀವಿ, ಇಲ್ಲ ಅಂತ ಹೇಳೋಲ್ಲ. ಏನು ತೀರಿ ಅತಿ ಆಯ್ತಾ ಇದ್ರಿ ಇದು? ಹಾಂ ರೈ, ಅವನಬ್ಬ 420 ಹೇಳ್ತಾನೆ ಪ್ರತಿ ಸಲವೇ ನಮ್ಮದು ಕೋಟಿಗಟ್ಟಲೆ ಪ್ರಾಫಿಟ್ ಇದೆ ಅಂತಾನೆ. ಅಲ್ಲಿ ಇನ್ನು ಮಾರನೆಗೆ ಒಂದು ಪೇಪರಲ್ಲಿ ಬರ್ತದೆ ಲಾಸ್ ಆಗಿದೆ ಅಂತಾನೆ. ಆಮೇಲೆ ನೋಡ್ರಿ, ಇದು ಜಾತಿ ರಾಜಕೀಯ ಮಾಡ್ಕೊಂಡು ಇವರು ದೇಶ ಹಾಳು ಮಾಡ್ತಾವೆ.